ಫಂಡೆಡ್ ಫ್ರೈಡೇನೋ ಫಂಡೆಡ್ ಫಾರ್ಮ್ ಅಲ್ಲಿ $10,000 ಇನ್ಸ್ಟೆಂಟ್ ಫಂಡ್ ಅಕೌಂಟ್ ನ ಬೈ ಮಾಡಿ ಜುಲೈ 1ನೇ ತಾರೀಕಿಂದ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ನೀವೇನಾದ್ರೂ ಟ್ರೇಡಿಂಗ್ ಫಾರ್ಮ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಇದುವರೆಗೂ ನೀವು ಇದರಲ್ಲೂ ಟ್ರೇಡಿಂಗ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೂ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಬೇಡಿ ಫಂಡೆಡ್ ಫಾರ್ಮ್ಸ್ ಅಲ್ಲಿ. ಯಾಕೆಂದ್ರೆ ಒಂದು ಸಣ್ಣ ರೂಲ್ ನ ಬ್ರೇಕ್ ಮಾಡಿದ್ರು ಸಾಕು ಅಕೌಂಟ್ ಬ್ರೀಚ್ ಆಗೋಗ್ಬಿಡುತ್ತೆ. ಮೊದಲು ಪೇಪರ್ ಟ್ರೇಡಿಂಗ್ ನ ಮಾಡಿ, ಹಂಗೂ ನಿಮ್ಗೆ ಆಗ್ತಾ ಇಲ್ವಾ, ಫೇಸ್ 1 ಫೇಸ್ 2 ಇರೋ ಚಾಲೆಂಜ್ ಗಳನ್ನ ಬೈ ಮಾಡಿ. ಯಾಕಂದ್ರೆ ಕಮ್ಮಿ ಅಮೌಂಟ್ ಅಲ್ಲಿ ಸಿಗುತ್ತೆ, ಅದನ್ನ ಪರ್ಚೇಸ್ ಮಾಡಿ, ಅದನ್ನ ಮೊದಲು ಫಾಲೋ ಮಾಡಿ. ಡೈರೆಕ್ಟ್ ಆಗಿ ಇನ್ಸ್ಟೆಂಟ್ ಫಂಡ್ ಅಲ್ಲಿ ಬರಕ್ ಹೋಗಬೇಡಿ. ಇನ್ಸ್ಟೆಂಟ್ ಫಂಡ್ ಇವೆಲ್ಲ ಏನು ಅಂತ ನಾನು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಅದನ್ನ ಬೇಕಾದ್ರೆ ನೀವು ನೋಡಬಹುದು. ಈ ಒಂದು ಬರ್ತಾ ಇರೋ ಚಾಲೆಂಜ್ ಅಲ್ಲಿ ಏನೇನೆಲ್ಲ ನನಗೆ ರೂಲ್ಸ್ ಇದೆ ಅಂತ ಮೊದಲು ಹೇಳ್ಬಿಡ್ತೀನಿ ನೋಡಿ. ನಾನು ದಿನಕ್ಕೆ ಡೈಲಿ 2 ಟ್ರೇಡ್ಸ್ ನ ಮಾಡ್ತೀನಿ. ಫಸ್ಟ್ನೇ ಟ್ರೇಡ್ ಅಲ್ಲಿ ನನಗೆ $40 ಲಾಸ್ ನ ಇಟ್ಟಿರ್ತೀನಿ, ಪ್ರಾಫಿಟ್ $80. ಇನ್ ಕೇಸ್ ಲಾಸ್ ಆಯ್ತಾ ಸೆಕೆಂಡ್ ಟ್ರೇಡ್ ನ ತಗೊಂತೀನಿ, ಸೇಮ್ ಆಸ್ ಇಟ್ ಇಸ್ 40-80 ಇರುತ್ತೆ. ಇನ್ ಕೇಸ್ ಮೊದಲನೇ ಟ್ರೇಡ್ ಪ್ರಾಫಿಟ್ ಆಯ್ತಾ 80, ಅವತ್ತಿನ ದಿನ ಕ್ಲೋಸ್. ಯಾಕೆ 80-40 ಇಟ್ಟಿದ್ದೀನಿ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಇಷ್ಟೇ ದಿನಕ್ಕೆ 2 ಟ್ರೇಡ್ ನಾನು ಮಾಡಬೇಕು, ಇದನ್ನೆಲ್ಲ ಮಾಡಬೇಕು. ರೂಲ್ಸ್ ನ ಹೇಳಿದ್ಮೇಲೆ ನಿಮ್ಗೆ ಯಾಕೆ ಇದನ್ನ ಇಟ್ಟೆ ಅಂತ ಗೊತ್ತಾಗುತ್ತೆ. ಬನ್ನಿ ರೂಲ್ಸ್ ನ ನೋಡೋಣ. ನೋಡಿ, ನಾನು ಯೂಸ್ ಮಾಡ್ತಿರೋ ಫಂಡೆಡ್ ಫಾರ್ಮ್ ಫಂಡೆಡ್ ಫ್ರೈಡೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೀವು ಆಲ್ರೆಡಿ ಫಂಡಿಂಗ್ ಪಿಪ್ಸು, ಗೋಟ್ ಫಂಡೆಡ್ ಟ್ರೇಡರ್ ಇವೆಲ್ಲ ತುಂಬಾ ಇದಾವೆ. ನಾನು ಟ್ರೇಡಿಂಗ್ ಅಲ್ಲಿ ಏನ್ ಗೊತ್ತಾ, ಇರೋ ಬರೋದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ನೋಡಕ್ ಹೋಗ್ಬಾರ್ದು, ಯಾವ್ದನ್ನಾದ್ರು ಒಂದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ನನಗೆ ಫಂಡೆಡ್ ಫ್ರೈಡೆ ಯಾಕಪ್ಪ ಇಷ್ಟ ಅಂದ್ರೆ, ನಾನು ಇದರಲ್ಲಿ ತುಂಬಾ ಅಕೌಂಟ್ ನ ಬ್ರೀಚ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದರಲ್ಲಿ ತಿಳ್ಕೊಳ್ಳಿ, ನಾನು $50,000 ಲಾಸ್ ಅಲ್ಲೇ ಇದ್ದೀನಿ ನಾನು. ಮತ್ತೆ ಇದು ಏನಪ್ಪಾ ಅಂದ್ರೆ, ಬೇರೆ ಫಂಡಿಂಗ್ ಅಕೌಂಟ್ ಗೆಲ್ಲ ಹೋಲ್ಸ್ಕೊಂಡ್ರೆ ಇದು ತುಂಬಾ ಸ್ವಲ್ಪ ಕಾಸ್ಟ್ಲಿ. ಆದ್ರೆ ಏನಪ್ಪಾ ಅಂದ್ರೆ, ಇದರಲ್ಲಿ ಒಂದೇ ಒಂದು ಹಿಡನ್ ರೂಲ್ಸ್ ಇಲ್ಲ, ಮತ್ತೆ ಕರೆಕ್ಟ್ ಆಗಿ ಪೇ ಔಟ್ ಕೊಡ್ತಾರೆ. ಇದೇನ್ ಹೇಳಿದೆ ಅದನ್ನ ಫಾಲೋ ಮಾಡಬೇಕಷ್ಟೇ. ಈ ರೂಲ್ಸ್ ನ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಫಂಡೆಡ್ ಫಂಡ್ಸ್ ಗಳು ಎಷ್ಟು ಕಷ್ಟ ಪಾಸ್ ಮಾಡೋದು ಅಂತ. ಮೊದಲು ಇದನ್ನೆಲ್ಲ ನೋಡಿ, ನಾನು ಮೊದಲೇ ನಿಮ್ಗೆ ಒಂದು ಅಡ್ವೈಸ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರು ಫಂಡೆಡ್ ಫಂಡ್ಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಪರ್ಚೇಸ್ ಮಾಡಬೇಡಿ. ಮೊದಲು ನೀವು ಒಂದು ಪೇಪರ್ ಟ್ರೇಡಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನಾನು ಹೇಳೋ ರೂಲ್ಸ್ ಗಳನ್ನ ಬರ್ಕೊಂಡು ಅದನ್ನ 5 ದಿನ ಫಾಲೋ ಮಾಡ್ತೀರಾ ನೋಡಿ. ಇಲ್ಲಿ ನಾನು ಇದನ್ನ ಫಾಲೋ ಮಾಡ್ತೀನಿ ಅಂದ್ರೆ ಇದರಲ್ಲಿ 100% ಆಗಿ ನೀವು ಪೇ ಔಟ್ ತೆಗಿಬಹುದು. ಮೊದಲು ನಾನು ಅಷ್ಟೇ, ಇವಾಗ ನಾನು ಚಾಲೆಂಜ್ ನ ತಗೊಂಡಿದ್ದೀನಿ, ಅಕೌಂಟ್ ನ ಬ್ರೀಚ್ ಮಾಡ್ತೀನಿ, ಇದರಲ್ಲಿ ಪೇ ಔಟ್ ತೆಗಿತೀನಿ, ಅದನ್ನ ಮೊದಲು ನೋಡಿ. ನಂದೇ ಅಲ್ಲ, ಬೇರೆ ಯಾರ ಇನ್ಫ್ಲುಯೆನ್ಸರ್ಸ್ ಆಗಲಿ ತೆಗಿತಾ ಇದ್ದಾರೆ ನೋಡಿ. ಕೆಲವೊಬ್ರು ಮೋಸನೂ ಮಾಡಬಹುದು, ಸುಮ್ಮನೆ ನಿಮಗೆ ಅಫಿಲಿಯೇಟ್ ಲಿಂಕ್ ಗಳನ್ನ ಸೆಂಡ್ ಮಾಡಿ ಕಮಿಷನ್ ಸಿಗುತ್ತೆ ಅಂತ, ಅದಕ್ಕೆಲ್ಲ ಮೋಸ ಹೋಗ್ಬೇಡಿ. ಈ ವಿಡಿಯೋ ಅಷ್ಟೇ, ಯಾವುದೇ ಸ್ಪಾನ್ಸರ್ ಇಲ್ಲ, ಏನಿಲ್ಲ. ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಬೇಗ ರೂಲ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ಒಂದು ಫಂಡೆಡ್ ಫಾರ್ಮ್ ಇದರಲ್ಲಿ ಏನೇನಿದೆ ಕರೆಕ್ಟ್ ಆಗಿ ಕ್ಲೀನಾಗಿ ಹೇಳ್ತೀನಿ ನೋಡಿ. ಒಂದು 30 ದಿವಸದೊಳಗಡೆ ಅಟ್ಲೀಸ್ಟ್ ಒಂದಾದ್ರೂ ಟ್ರೇಡ್ ತಗೊಂಡಿರಬೇಕು. ವೀಕೆಂಡ್ ರೆಸ್ಟ್ರಿಕ್ಷನ್ಸ್ ಅಂದ್ರೆ ಶನಿವಾರ ಭಾನುವಾರ ಟ್ರೇಡಿಂಗ್ ಮಾಡಂಗಿಲ್ಲ. ಶುಕ್ರವಾರ 11 ಗಂಟೆ ಒಳಗಡೆ ಟ್ರೇಡ್ ನ ಕ್ಲೋಸ್ ಮಾಡಿಬಿಟ್ಟಿರಬೇಕು. ನಾನು ಏನು ಹೇಳೋದಪ್ಪ ಅಂದ್ರೆ 10 ಗಂಟೆ ಲಾಸ್ಟ್. ಶುಕ್ರವಾರ 10 ಗಂಟೆ ಒಳಗಡೆ 10 ಗಂಟೆ ಆದ್ಮೇಲೆ ಯಾವುದೇ ಟ್ರೇಡ್ ಮಾಡಂಗಿಲ್ಲ. ಸೋಮವಾರ 8 ಗಂಟೆ ಒಳಗಡೆ ಯಾವುದೇ ಟ್ರೇಡ್ ಮಾಡಂಗಿಲ್ಲ. 8 ಗಂಟೆ ಆದ್ಮೇಲೆ ಸೋಮವಾರ ಟ್ರೇಡ್ ನ ತಗೊಳ್ಳಿ. ವೀಕೆಂಡ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಟ್ರೇಡ್ ತಗೊಳ್ಳೇಬಾರದು. ತಗೊಂಡ್ರೆ ಅಕೌಂಟ್ ಬ್ರೀಚ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ 3ನೇ ರೂಲ್ ಏನಪ್ಪಾ ಅಂದ್ರೆ ಸ್ಟಾಕಿಂಗ್ ರೂಲ್ಸ್. ಒಂದು ಟ್ರೇಡ್ ನ ತಗೊಂಡಿರ್ತೀರಾ, ಆ ಟ್ರೇಡ್ ನ ತಗೊಂಡ್ಮೇಲೆ ಒಂದೇ ಟ್ರೇಡ್ ಅಲ್ಲಿ ಸತತವಾಗಿ 5 ಸಲ ಎಂಟ್ರಿ ಆಗಬಾರ್ದು. ಇದು ಪ್ರಾಬ್ಲಮ್. ಇದನ್ನ ಸ್ಟಾಕಿಂಗ್ ರೂಲ್ಸ್ ಅಂತಾರೆ. ಅಂದ್ರೆ ಟ್ರೇಡ್ ನ ತಗೊಂಡಿರ್ತೀರಾ, ಲಾಸ್ ಅಲ್ಲಿ ಬರ್ತಿದೆ ಅಂತ ಮತ್ತೆ ಅವರೇಜ್ ಮಾಡಕ್ಕೆ ಇಲ್ಲೊಂದು ಟ್ರೇಡ್ ತಗೊಳ್ಳೋದು, ಗೋಲ್ಡ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲೊಂದು ಟ್ರೇಡ್ ತಗೊಳ್ಳೋದು, ಈ ತರ 5 ಟ್ರೇಡ್ ನ ತಗೊಳ್ಳಂಗಿಲ್ಲ. ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್. ಒಂದು ಟ್ರೇಡ್ ನ ತಗೊಂತಿದ್ದೀರಾ ಅಂದ್ರೆ ಆ ಟ್ರೇಡ್ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ವೇಟ್ ಮಾಡಬೇಕು, ಇಷ್ಟೇ. ನೆಕ್ಸ್ಟ್ ನೋಡಿ, ಟ್ರೈಲಿಂಗ್ ಮ್ಯಾಕ್ಸಿಮಮ್ ಡ್ರಾ ಡೌನ್ 5% ಇದೆ. ಒಂದೊಂದು ಪ್ರಾಫಾರ್ಮ್ ಅಲ್ಲಿ ಬೇರೆ ತರ ಇರುತ್ತೆ, ಆದ್ರೆ ಫಂಡೆಡ್ ಫ್ರೈಡೇಲಿ 5% ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂದ್ರೆ ನೋಡಿ, ಇವಾಗ ನಾವು $10,000 ನ ಅಕೌಂಟ್ ನ ಪರ್ಚೇಸ್ ಮಾಡ್ತಾ ಇದೀವಿ. ನಾವೇನ್ ಮಾಡ್ತೀವಿ, ಒಂದು 3-4 ದಿನದಲ್ಲಿ ಒಂದು $200 ನ ಪ್ರಾಫಿಟ್ ಮಾಡಿರ್ತೀವಿ. ಟೋಟಲ್ ನಮ್ದು ಎಷ್ಟಾಯ್ತಪ್ಪ ಅಂದ್ರೆ $10,200 ಆಯ್ತು. ನಾವು ಈ $10,200 ಅಲ್ಲಿ ಮತ್ತೆ $500 ಕೆಳಗಡೆ ಬರಬಾರ್ದು. ಪ್ರಾಫಿಟ್ ನಾವು ಮಾಡಿ ಅಂದ್ರೆ 10,200 ಮಾಡಿರ್ತೀವಿ, $9,700 ವರೆಗೂ ಬಂದರೂ ನಮ್ದು ಅಕೌಂಟ್ ಬ್ರೀಚ್ ಆಗೋಗ್ಬಿಡುತ್ತೆ. ಇದು ಟ್ರೈಲಿಂಗ್ ಮ್ಯಾಕ್ಸಿಮಮ್ ಡ್ರಾ ಡೌನ್. ಇವರು ಈ ತರ ಯಾಕೆ ಮಾಡ್ತಾರೆ ಅಂದ್ರೆ, ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಪ್ರಾಫಿಟ್ ತಗೊಳ್ಳೋರಿಗೆ ಮಾತ್ರ ಅಂತೆ ಫಂಡೆಡ್ ಫಾರ್ಮ್ಸ್. ಆದ್ರೂ ನಾವು ಏನು ಮಾಡೋಕ್ಕಾಗಲ್ಲ, ಇದರಲ್ಲಿ ಡಿಸಿಪ್ಲಿನ್ ನಾವು ಕಲಿಯೋದ್ರಿಂದ ಇದನ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ರೂಲ್ ನೋಡಿ, ಟ್ರೈಲಿಂಗ್ ಡೈಲಿ ಡ್ರಾ ಡೌನ್. ಅಂದ್ರೆ $10,000 ನ ಬೈ ಮಾಡಿದ್ಮೇಲೆ ಒಂದು ದಿನಕ್ಕೆ ನೀವು $300 ನ ಲಾಸ್ ಮಾಡ್ಕೊಳ್ಳಂಗಿಲ್ಲ. ಅಂದ್ರೆ 2 ದಿನ 3 ದಿನ ಆದ್ಮೇಲೆ $10,200 ಟೋಟಲ್ ಅಕೌಂಟ್ ಆಗಿರುತ್ತೆ ನಮ್ದು. ಮತ್ತೆ ನಾಳೆ ಎದ್ದೊಳ್ತೀರಾ ಟ್ರೇಡಿಂಗ್ ಮಾಡಕ್ಕೆ, ಅದು ಅವತ್ತು ಒಂದು ದಿನ ಇದಕ್ಕಿಂತ $300 ಕಮ್ಮಿ ಬರಂಗಿಲ್ಲ. ಇದು ರೂಲು. ಅಂದ್ರೆ ಟ್ರೈಲಿಂಗ್ ದಿನಕ್ಕೆ 3% ಕೆಳಗಡೆ ಬರಂಗಿಲ್ಲ, ಮತ್ತೆ ಇದು 5% ಟೋಟಲ್ ಕೆಳಗಡೆ ಬರಂಗಿಲ್ಲ. ಸೊ ಆದ್ರಿಂದ ರೂಲ್ ಮಾಡ್ಕೊಳ್ಳಿ, ಒಂದು ದಿನಕ್ಕೆ ಇಷ್ಟು ಲಾಸ್. ನನ್ನ ಲಾಸ್ ಒಂದು ದಿನಕ್ಕೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, $80 ಲಾಸ್. ನೆಕ್ಸ್ಟ್ ನೋಡಿ, ಫ್ಲೋಟಿಂಗ್ ಲಾಸ್ ಲಿಮಿಟ್ ಅಂತ ಇದೆ. ಫ್ಲೋಟಿಂಗ್ ಲಾಸ್ ಲಿಮಿಟ್ ಅಂದ್ರೆ ಒಂದು ಟ್ರೇಡ್ ಅಲ್ಲಿ BTC ಒಂದು ಟ್ರೇಡ್ ನ ತಗೊಂಡ್ರೆ ಅನ್ಕೊಳ್ಳಿ, ಆ ಒಂದೇ ಟ್ರೇಡ್ ಅಲ್ಲಿ ಒಂದೇ ಸತಿಗೆ $100 ಲಾಸ್ ಆಗಂಗಿಲ್ಲ. ನಾನು ಇದರಲ್ಲಿ ಲಾಸ್ ಮಾಡ್ಕೊಂಡಿದ್ದೀನಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ಕೊಡ್ತೀನಿ ನೋಡಿ, ನಿಮಗೆ ಅಕೌಂಟ್ ಬ್ರೀಚ್ ಆಗಿದೆ. ಯಾವ ರೀತಿ ಆಯ್ತು ಅಂತ ಹೇಳ್ತೀನಿ ನೋಡಿ. ನಾನು ಏನ್ ಮಾಡಿದೆ, ಒಂದು BTC ಸೆಲ್ ಲಿಮಿಟ್ ನ ಇಟ್ಟಿದ್ದೆ. ಇದು ಅಂದ್ರೆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿಲ್ಲ, ಸೀದಾ ಕೆಳಗಡೆ ಬಂತು ಪ್ರಾಫಿಟ್ ಕೊಡೋದು. ಬಿಡು ಟ್ರೇಡ್ ಮಿಸ್ ಆಯ್ತು ಅಂತ ಸುಮ್ಮನಾದೆ. ಆದ್ರೆ ಈ ಟ್ರೇಡ್ ನಾನು ಕ್ಯಾನ್ಸಲ್ ಮಾಡಿರಲಿಲ್ಲ. $50 ಇದರಲ್ಲಿ ಲಾಸ್ ನ ಇಟ್ಟಿದ್ದೆ. ಮತ್ತೆ ಒಂದು 4-5 ಅವರ್ ಆದ್ಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ಸೀದಾ ಈ ಅಕೌಂಟ್ ನಾನು ಡಿಲೀಟ್ ಮಾಡಿರಲಿಲ್ಲ. ಈ ಒಂದು ಟ್ರೇಡ್ ನ ಮತ್ತೆ ಮೇಲ್ಗಡೆ ಬರ್ತಿದೆಯಲ್ಲ, ಮತ್ತೆ ಇಲ್ಲಿ ಸೆಲ್ ಲಿಮಿಟ್ ಇಡೋಣ ಅಂತ ಇನ್ನೊಂದು ಟ್ರೇಡ್ ನ ಇಲ್ಲಿ ಎಂಟ್ರಿ ಮಾಡಿದೆ. 2 ಟ್ರೇಡ್ ಎಕ್ಸಿಕ್ಯೂಟ್ ಆಗಿ ಒಂದೇ ಸತಿಗೆ ಸ್ಟಾಪ್ ಲಾಸ್ ಹಿಟ್ ಮಾಡಿ ನನಗೆ $100 ಒಂದೇ ಟ್ರೇಡ್ ಅಲ್ಲಿ ನನಗೆ $100 ಲಾಸ್ ಆಗೋಯ್ತು. ಈ ಲಾಸ್ ಆದ್ರೆ ಆಗಲಿ ಒಂದೇ ಸತಿಗೆ ಫ್ಲೋಟಿಂಗ್ ಲಾಸ್ ಲಿಮಿಟ್ ಅಂತ ಅಕೌಂಟೇ ಬ್ರೀಚ್ ಆಗೋಯ್ತು. ಬೇಕಾದ್ರೆ ಸ್ಕ್ರೀನ್ ಶಾಟ್ ಕೊಡ್ತೀನಿ ನೋಡಿ. ಗ್ಯಾಪ್ನಲ್ಲಿ ಇದರಲ್ಲಿ ಅಂತ ಅಲ್ಲ, BTC ಒಂದು ಟ್ರೇಡ್ ನ ತಗೊಂಡಿರ್ತಾರೆ, ಇದರಲ್ಲಿ ಲಾಸ್ ಹೋಗ್ತಾ ಇದೆ. ಬೇಗ ಈ ಕಡೆ ಗೋಲ್ಡ್ ಅಲ್ಲಿ ಒಂದು ಟ್ರೇಡ್ ತಗೊಳ್ಳೋದು, ಡೈರೆಕ್ಟ್ ಆಗಿ $100 ಲಾಸ್ ಆದ್ರೆ ಅಕೌಂಟ್ ಬ್ರೀಚ್ ಆಗುತ್ತೆ. ಸೊ ಅದರಿಂದ ಡಿಸಿಪ್ಲಿನ್ ರೂಲ್. ಒಂದು ಟ್ರೇಡ್ ಗೆ ಸ್ಟಾಪ್ ಲಾಸ್ ಆಗಿ ಪ್ರಾಫಿಟ್ ಹಿಟ್ ಆಗಿ ವೇಟ್ ಮಾಡಲೇಬೇಕು. ನೆಕ್ಸ್ಟ್ ನೋಡಿ, ಸ್ಟಾಪ್ ಲಾಸ್ ರೂಲ್. ಒಂದು ಟ್ರೇಡ್ ನ ತಗೊಂಡ್ಮೇಲೆ ಆ ಸ್ಟಾಪ್ ಲಾಸ್ ಒಂದು ನಿಮಿಷದೊಳಗಡೆ ಎಂಟ್ರಿ ಮಾಡ್ಬಿಡ್ಬೇಕು. ನಿಮಗೆ ರೂಲ್ ಏನಪ್ಪಾ ಹೇಳ್ತೀನಿ ಅಂದ್ರೆ, ಟ್ರೇಡ್ ನ ತಗೊಳ್ಳೋಕ್ಕಿಂತ ಮುಂಚೆನೇ ಸ್ಟಾಪ್ ಲಾಸ್ ನ ಎಂಟ್ರಿ ಮಾಡ್ಬಿಡಿ. ಟ್ರೇಡ್ ತಗೊಂಡ್ಮೇಲೆ ಆಮೇಲೆ ಎಂಟ್ರಿ ಮಾಡ್ತೀನಿ ಅಲ್ಲ, ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆನೇ ಸ್ಟಾಪ್ ಲಾಸ್ ಎಂಟ್ರಿ ಆಗಿರಬೇಕು. ನೆಕ್ಸ್ಟ್ ಟ್ರೇಡ್ ಹೋಲ್ಡಿಂಗ್ ಟೈಮ್. ಟ್ರೇಡ್ ತಗೊಂಡ್ಮೇಲೆ ನೀವು ಒಂದೇ ಒಂದು ನಿಮಿಷದೊಳಗಡೆ ಟ್ರೇಡ್ ಕ್ಲೋಸ್ ಆಗಂಗಿಲ್ಲ. ಅದು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಒಂದು ನಿಮಿಷದೊಳಗಡೆ ಟ್ರೇಡ್ ಕ್ಲೋಸ್ ಆಗಂಗಿಲ್ಲ. ಸೊ ಆದ್ರಿಂದ ಕ್ವಾಂಟಿಟಿನ ಕಮ್ಮಿ ಇಡಿ. 0. ಅಂದ್ರೆ ನೀವು ಒಂದು ಕ್ವಾಂಟಿಟಿನ ಸೆಟ್ ಮಾಡ್ಕೊಳ್ಳಿ, ಅಷ್ಟೇ ಕ್ವಾಂಟಿಟಿನ ಇಡಿ. ಅಟ್ಲೀಸ್ಟ್ 5 ನಿಮಿಷನಾದ್ರೂ ಆ ಟ್ರೇಡ್ ಲೈವ್ ಅಲ್ಲಿ ಇರಬೇಕು. ಆ ತರ ಮೇಂಟೈನ್ ಮಾಡಿ. ಒಂದು ನಿಮಿಷದೊಳಗಡೆ ಎಲ್ಲ ಮಾಡಕ್ ಹೋಗ್ಬೇಡಿ. ನೋಟ್ ಏನಪ್ಪಾ ಅಂದ್ರೆ, ಸ್ಕ್ಯಾಲ್ಪಿಂಗ್ ಅಂತ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ ಕ್ವಾಂಟಿಟಿನ ತಗೊಂಡು. ನೆಕ್ಸ್ಟ್ ರೂಲ್, ಪ್ರಾಫಿಟ್ ಟಾರ್ಗೆಟ್ $500. ಇವಾಗ ನಾವು ಬೈ ಮಾಡ್ತಿರೋ ಚಾಲೆಂಜ್ ಏನಪ್ಪಾ ಅಂತಂದ್ರೆ, $10,000 ಗೆ ನಮಗೆ $500
ಟಾರ್ಗೆಟ್ ಕೊಟ್ಟಿರ್ತಾರೆ, ಆ ಒಂದು $500 ನಾವು ಪ್ರಾಫಿಟ್ ಮಾಡಿರಬೇಕು ಮಿನಿಮಮ್ $10,000 ಅಕೌಂಟಿಗೆ. ಮತ್ತೆ ಪ್ರಾಫಿಟ್ ಸ್ಪ್ಲಿಟ್ ನೋಡಿ 80% ಅಂದ್ರೆ ನಾವು 500 ಮಾಡಿದ್ರೆ $400 ನಮಗೆ ಕೊಡ್ತಾರೆ, ಮಿಕ್ಕಿರೋ 20% ಅಂದ್ರೆ $100 ಅವ್ರು ಇಟ್ಕೊಂಡಿರ್ತಾರೆ. ಸೊ ಇಷ್ಟು ನಮಗೆ ಪೇಔಟ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಪ್ರಾಫಿಟೇಬಲ್ ಟ್ರೇಡಿಂಗ್ ಡೇಸ್ ಮಿನಿಮಮ್ 7 ಡೇಸ್ ಆಗಿರಬೇಕು. ಅಂದ್ರೆ ನಾವು ನಮಗೆ $500 ಮಾಡಬೇಕು ನಾವು, ಆದ್ರೆ ಅದು ಇದರಲ್ಲಿ ಮಿನಿಮಮ್ 7 ಡೇಸ್ ಆದ್ರೂ ನಾವು ಅಟ್ಲೀಸ್ಟ್ $25 ಹಂಗೆ ಪ್ರಾಫಿಟ್ ಮಾಡಿರಬೇಕು ಒಂದು ದಿನಕ್ಕೆ. ನೀವು ಎಷ್ಟಾದ್ರೂ ಟ್ರೇಡ್ ಮಾಡ್ಕೋಬಹುದು, ಆದ್ರೆ ಗ್ಯಾಪ್ನ ಇರಲಿ. ದಿನಕ್ಕೆ $300 ಕೆಳಗಡೆ ಹೋಗಂಗಿಲ್ಲ, ಒಂದೇ ಟ್ರೇಡ್ ಅಲ್ಲಿ $100 ಲಾಸ್ ಆಗಂಗಿಲ್ಲ. ಮತ್ತೆ ಒಂದು ದಿನಕ್ಕೆ ಅಟ್ಲೀಸ್ಟ್ $25 ಮೇಲ್ಗಡೆ ಇರಬೇಕು, 7 ಡೇಸ್ ಪ್ರಾಫಿಟ್ ಮಾಡಿರಬೇಕು. $500 ಪ್ರಾಫಿಟ್ ಮಾಡಿದ್ರೆ ನಮಗೆ ಪೇಔಟ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಡೈಲಿ ಪ್ರಾಫಿಟ್ ಕನ್ಸಿಸ್ಟೆನ್ಸಿ ಅಂತ. ಯಾರ್ಯಾರೆಲ್ಲ ಫಂಡೆಡ್ ಫರ್ಮ್ಸ್ ಅಲ್ಲಿ ಟ್ರೇಡ್ ಮಾಡ್ತಿದ್ದಾರೆ ನೋಡಿ, ಅವ್ರಿಗೆ ತುಂಬಾ ತಲೆನೋವು ಅಂದ್ರೆ ಇದೊಂದೇ. ಯಾಕೆಂದ್ರೆ ನೋಡಿ, ನಾವು ಒಂದು ಒಳ್ಳೆ ಟ್ರೇಡ್ ನಲ್ಲಿ ಎಂಟ್ರಿ ತಗೊಂಡಿದೀವಿ ಅನ್ನಿ, ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಕೊಂಡು ಜಾಸ್ತಿ ಪ್ರಾಫಿಟ್ ಮಾಡಂಗಿಲ್ಲ. ಎಂತ ಕಷ್ಟ ನೋಡಿ ಇದೊಂದು ಇದರಲ್ಲಿ. ಆದ್ರೆ ಏನಪ್ಪಾ ಅಂದ್ರೆ ಡಿಸಿಪ್ಲಿನ್ ಆ ತರಾನೇ. ಡಿಸಿಪ್ಲಿನ್ ಅಂದ್ರೆ ಫಂಡೆಡ್ ಫರ್ಮ್ಸ್ ಅಷ್ಟೇ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನಾನೇ ನೋಡಿ ಲಾಸ್ಟ್ ಟೈಮ್ ಎಕ್ಸ್ಎನ್ಎಸ್ ಅಲ್ಲಿ ಲಾಸ್ ಮಾಡ್ಕೊಂಡಲ್ಲ, ಆ ತರ ಇನ್ನ ಜಾಸ್ತಿ ಪ್ರಾಫಿಟ್ ವೇಟ್ ಮಾಡಿ ಕೆಳಗಡೆ ಬಂದು ಎಲ್ಲ ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಮತ್ತೆ ಇನ್ನೊಂದು ಈ 15% ಕನ್ಸಿಸ್ಟೆನ್ಸಿ ನಾನು ಹೇಳ್ತೀನಿ ನೋಡಿ, ಇದರಲ್ಲೂ ನಾನು ಪ್ರಾಫಿಟ್ ಮಾಡಿನೂ ಅಕೌಂಟ್ ಬ್ರೀಚ್ ಮಾಡ್ಕೊಂಡೆ. ಮಿನಿಮಮ್ $400 ಪ್ರಾಫಿಟ್ ಮಾಡಿದ್ದೆ ಒಂದು ಟ್ರೇಡ್ ಅಲ್ಲಿ ನಾನು, ಅದು ಅಕೌಂಟ್ ಬ್ರೀಚ್ ಆಯ್ತು. ಯಾಕಂದ್ರೆ ನನಗೆ ಮೊದಲು ಗೊತ್ತಿರಲಿಲ್ಲ ಅದು ಹೇಗಂತ ಹೇಳ್ತೀನಿ ನೋಡಿ. 3% ಇದರಲ್ಲಿ ಪ್ರಾಫಿಟ್ ನಮಗೆ ಅಕೌಂಟ್ ಸೈಜ್ ಇಂದ 3% ಪ್ರಾಫಿಟ್ ಬಂದಿರುತ್ತೆ, 4% ಹೋಯ್ತು, ಮತ್ತೆ ಸೀದಾ ಕೆಳಗಡೆ 3% ಬಂತು ಅನ್ನಿ, ಅವಾಗಲೂ ನಮ್ಮ ಅಕೌಂಟ್ ಬ್ರೀಚ್ ಆಗುತ್ತೆ. ಸೊ ಆದ್ರಿಂದ ಡೈಲಿ ಪ್ರಾಫಿಟ್ ನಾವು ಜಾಸ್ತಿ ಮಾಡಂಗಿಲ್ಲ ನೋಡಿ. ಈ 15% ರೂಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಈಗ ಮಿನಿಮಮ್ ಅನ್ಕೊಳ್ಳಿ ನೋಡಿ, ಇವಾಗ ನಾನು ದಿನಕ್ಕೆ $80 ಯಾಕೆ ಪ್ರಾಫಿಟ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ ಅಂದ್ರೆ, 500 ನಮ್ದು ಪ್ರಾಫಿಟ್ ಟಾರ್ಗೆಟ್ ಇದೆ. ಇದಕ್ಕೆ 15% ಅಂದ್ರೆ $75 ಬರುತ್ತೆ. ನನ್ನ ಡೈಲಿ ಪ್ರಾಫಿಟ್ ಕನ್ಸಿಸ್ಟೆನ್ಸಿ ನಾನು ಮಾಡಬೇಕು ಅಂದ್ರೆ 80 ಮೇಲೆ ನಾನು ಪ್ರಾಫಿಟ್ ನ ಮಾಡಬಾರ್ದು. 80 ಅಲ್ಲ, $75 ಮೇಲೆ ನಾನು ಪ್ರಾಫಿಟ್ ನ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅಕೌಂಟ್ ಏನು ಬ್ರೀಚ್ ಆಗಲ್ಲ. ಇನ್ ಕೇಸ್ ಅನ್ಕೊಳ್ಳಿ, ಒಂದು ದಿನಕ್ಕೆ ನೀವು $200 ಪ್ರಾಫಿಟ್ ಮಾಡ್ಬಿಟ್ರಿ ಅನ್ಕೊಳ್ಳಿ ಒಂದು ದಿನಕ್ಕೆ, ಆಮೇಲೆ ಏನ್ ಮಾಡ್ತೀರಾ, 50 ಅಂತ $500 ಹೋಗ್ತೀರಾ, ಪೇಔಟ್ ತೆಗೆಕ್ ನೋಡ್ತೀರಾ, ಪೇಔಟ್ ಬರಲ್ಲ. ಯಾಕೆಂದ್ರೆ ಈ ರೂಲ್ ಫಾಲೋ ಆಗಿರಲ್ಲ. ಈ ರೂಲ್ ಯಾಕಪ್ಪ ಫಾಲೋ ಆಗಿರಲ್ಲ ಅಂದ್ರೆ, ಡೈಲಿ ಪ್ರಾಫಿಟ್ ಕನ್ಸಿಸ್ಟೆನ್ಸಿ ಅಂದ್ರೆ ಒಂದು ದಿನಕ್ಕೆ ನೀವು 200 ಮಾಡಂಗಿಲ್ಲ. 200 ಮಾಡಬೇಕು ಅಂದ್ರೆ ನೀವು ಮಿನಿಮಮ್ $1,400 ಪ್ರಾಫಿಟ್ ಮಾಡಿರಬೇಕು. ಈ $1,400ಗೆ ನೀವು 15% ಮಾಡಿದ್ರೆ ನಿಮಗೆ $200-210 ಬರುತ್ತೆ. ಅವಾಗ ಈ 15% ರೂಲ್ಗೆ ಮ್ಯಾಚ್ ಆಗುತ್ತೆ. ಅವಾಗ ಬೇಕಾದ್ರೆ ನೀವು $1,400 ತೆಗಿಬಹುದು, ಇಲ್ಲ ಅಂತ ಹೇಳ್ತೀರಾ. ಆದ್ರೆ ನಾವು ಇಷ್ಟು ಮಾಡೋವರೆಗೂ 1000 ಮಾಡಿರ್ತೀವಿ ಅನ್ಕೊಳ್ಳಿ, ಕೆಳಗಡೆ ಒಂದು $500 ಕೆಳಗಡೆ ಬಂದ್ರೂ ಅಕೌಂಟ್ ಬ್ರೀಚ್ ಆಗೋಗ್ಬಿಡುತ್ತೆ. ಎಂತ ಸಾವು ನೋಡ್ರಿ. ಸೊ ಆದ್ರಿಂದ ನಾನು ಆ ತರ ರೂಲ್ ನ ಮಾಡ್ಕೊಂಡಿದ್ದೀನಿ, ಮಿನಿಮಮ್ ದಿನಕ್ಕೆ 80 ಪ್ರಾಫಿಟ್ ಅಷ್ಟೇ. ಇನ್ನೊಂದು ನೋಡಿ, ಲಾಸ್ ಮಾಡೋವಾಗಿದ್ರೆ ನಾವು $300 ಬೇಕಾದ್ರೆ ಲಾಸ್ ಮಾಡ್ಕೋಬಹುದಂತೆ. ಪ್ರಾಫಿಟ್ ಮಾಡಂಗಿದ್ರೆ 15% ಮೇಲೆ ಪ್ರಾಫಿಟ್ ಮಾಡಂಗಿಲ್ವಂತೆ. ನೋಡಿ, ಇದೊಂದು ರೂಲ್ ಇಂದ ಬೇಕಾದ್ರೆ ಇವ್ರ ಅಕೌಂಟ್ ಬ್ರೀಚ್ ಮಾಡಿ ದುಡ್ಡು ಸಂಪಾದನೆ ಮಾಡಬಹುದು, ಆದ್ರೆ ನಾವು ಪ್ರಾಫಿಟ್ ಮಾಡಂಗಿಲ್ಲ. ಸೊ ಆದ್ರೂ ಏನ್ ಮಾಡ್ತೀರಾ, ಡಿಸಿಪ್ಲಿನ್ ಇಂದ ಇದ್ದು ನಾವು ಪೇಔಟ್ ಕೊಡ್ತಾರೆ, ಕೊಡಲ್ಲ ಅಂತ ಏನಿಲ್ಲ, ಪೇಔಟ್ ಕೊಡ್ತಾರೆ. ಸೊ ಆದ್ರಿಂದ ಹೇಳೋದು, ಫಂಡೆಡ್ ಫರ್ಮ್ಸ್ ಅಲ್ಲಿ ಡಿಸಿಪ್ಲಿನ್ ತುಂಬಾ ಅಂದ್ರೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಚಿಕ್ಕ ರೂಲು ನಮ್ಮ ಮೈಂಡ್ ಇಂದು ಎಮೋಷನ್ ಬಂದು ಏನ್ ಬೇಕಾದ್ ಮಾಡಿದ್ರೆ ಅಕೌಂಟ್ ಬ್ರೀಚ್ ಆಗೋಗ್ಬಿಡುತ್ತೆ, ಎಲ್ಲ ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ರೂಲ್ ಹೇಳ್ತೀನಿ. ಮ್ಯಾಕ್ಸಿಮಮ್ ಪ್ರಾಫಿಟ್ ನಾವು ಎಷ್ಟು ಮಾಡ್ಬೋದಪ್ಪ ಅಂದ್ರೆ, $10,000 ನಾವು ಮಾಡಿದೀವಿ ಅಂದ್ರೆ, $10,000 ಅಕೌಂಟ್ ತಗೊಂಡಿದೀವಿ, $2,500 ಪ್ರಾಫಿಟ್ ಮಾಡ್ಬಿಟ್ವಿ ಅನ್ಕೊಳ್ಳಿ. 200 300 ಎಷ್ಟು ದಿನಕ್ಕೆ ಮಾಡಿ 2,500 ಮಾಡಿದ್ವಿ ಅನ್ಕೊಳ್ಳಿ. ಒಂದು ಇದರಲ್ಲಿ ಒಂದು ಪೇಔಟ್ ಸರ್ಕಲ್ ಅಲ್ಲಿ ನಾವು $2,000 ಮಾತ್ರ ತೆಗಿಯೋಕ್ಕಾಗುತ್ತೆ. ನಾವು ಇಷ್ಟೊಂದು ಮಾಡಲ್ಲ. ಸೊ ಆದ್ರಿಂದ ನಮ್ಗೆ ಇದು ಇಷ್ಟು ಏನೋ ಅವಶ್ಯಕತೆ ಇಲ್ಲ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ, ಕ್ಲೀನ್ ಆಗಿ ಹೇಳ್ತೀನಿ. ಇವಾಗ ನಾನು ಯಾಕಪ್ಪ ಒಂದು ಟ್ರೇಡ್ಗೆ $40 ಲಾಸ್ ನ ಇಟ್ಕೊಂಡೆ, ಯಾಕೆ ಪ್ರಾಫಿಟ್ 80 ಇಟ್ಕೊಂಡೆ ಅಂದ್ರೆ, ನೋಡಿ ಇವಾಗ 50 ಇಡ್ತೀನಿ ಅನ್ಕೊಳ್ಳಿ, 50 ಅಂತ 100 ಆಗಿ ಬೇಗ ನನ್ನ ಮ್ಯಾಕ್ಸಿಮಮ್ ಡ್ರಾ ಡೌನ್ ಲಿಮಿಟ್ಗೆ ಬಂದ್ಬಿಡುತ್ತೆ. ಮತ್ತೆ ಪ್ರಾಫಿಟ್ ಜಾಸ್ತಿ ಮಾಡಿದ್ರೆ 15% ರೂಲ್ ನಾವು ಫಾಲೋ ಮಾಡೋಕ್ಕಾಗಲ್ಲ, ಪೇಔಟ್ ತೆಗಿಯೋಕ್ಕಾಗಲ್ಲ. ಪ್ರಾಫಿಟ್ ಮಾಡಿದ್ರು ಪೇಔಟ್ ತೆಗಿಯೋಕ್ಕಾಗಲ್ಲ. ಸೊ ಆದ್ರಿಂದ ನಾನು ಇಷ್ಟನ್ನ ಇಟ್ಕೊಂಡಿದ್ದೀನಿ. ನೀವು ಇಷ್ಟು ಹೇಳ್ಬೇಕಂತ ಏನಿಲ್ಲ. ಒಂದು ಟ್ರೇಡ್ಗೆ $20 ನ ಇಟ್ಕೊಳ್ಳಿ, ಪ್ರಾಫಿಟ್ ಆದ್ರೆ $40 ತರ ಇಟ್ಕೊಳ್ಳಿ. ನಿಮಗೆ ಪ್ರಾಫಿಟ್ ಟ್ರೇಡಿಂಗ್ ಡೇಸ್ ಸಿಗುತ್ತೆ, ಲಾಸ್ ಆದ್ರೂ ಜಾಸ್ತಿ ಆಗಲ್ಲ. ಸೊ ಇಷ್ಟೇ ನಾವು ಫಾಲೋ ಮಾಡಬೇಕಾಗಿರೋದೇನು, ಸಾಟರ್ಡೆ ಸಂಡೇ ಟ್ರೇಡ್ ಮಾಡಂಗಿಲ್ಲ. ಸ್ಟಾಪ್ ಲಾಸ್ ನ ಟ್ರೇಡ್ ತಗೊಳಕಿನ ಮುಂಚೆನೇ ಇಡಿ. ಒಂದೇ ಸತಿಗೆ $100 ನ ಲಾಸ್ ಮಾಡ್ಕೋಬೇಡಿ. ಒಂದು ದಿನಕ್ಕೆ $300 ಲಾಸ್ ಮಾಡ್ಕೊಳ್ಳೋ ಲಿಮಿಟ್ ಇರುತ್ತೆ, ಆದ್ರೆ ಅಷ್ಟನ್ನ ಮಾಡ್ಕೋಬೇಡಿ. ಯಾಕಂದ್ರೆ ಸ್ಟಾಪ್ ಲಾಸ್ ಇಟ್ಟಾಗ ಅಕೌಂಟ್ ಬ್ರೀಚ್ ಆಗೋಗ್ಬಿಡುತ್ತೆ. ಪ್ರಾಫಿಟ್ ನ 50 ನೀವು ಎಷ್ಟು ಪೇಔಟ್ ತೆಗಿಬೇಕು ಅಂತ ಅನ್ಕೊಂಡಿರ್ತೀರಾ 10 ದಿವಸಕ್ಕೆ, ಅದರಿಂದ 15% ಜಾಸ್ತಿ ಪ್ರಾಫಿಟ್ ನ ಮಾಡಕ್ ಹೋಗ್ಬೇಡಿ. ಸೊ ಈ ಒಂದು ರೂಲ್ಸ್ ನ ಫಾಲೋ ಮಾಡಿದ್ರೆ ಆರಾಮಾಗಿ ಪೇಔಟ್ ತೆಗಿಬಹುದು. ಇಷ್ಟೆಲ್ಲ ರೂಲ್ಸ್ ನ ಹೇಳಿದೀನಿ. ಇದರಲ್ಲೂ ನಿಮಗೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ. ಏನೇ ಇರಲಿ ನಾನು ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗೋ ರೀತಿ ತಿಳಿಸ್ಕೊಡ್ತೀನಿ. ಇವಾಗ ಅಕೌಂಟ್ ನ ಬೈ ಮಾಡೋದು ಯಾವ ರೀತಿ ಅದನ್ನ ತೋರಿಸ್ತೀನಿ ನೋಡಿ. ಸೊ ನೋಡಿ, ನಾನು ಯೂಸ್ ಮಾಡ್ತಿರೋದು ಫಂಡೆಡ್ ಫ್ರೈಡೆ ಅನ್ನೋ ಪ್ಲಾಟ್ಫಾರ್ಮ್. ಇಲ್ಲಿ ನೋಡಿ ಟ್ರೇಡಿಂಗ್ ರೂಲ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಬೇಕಾದ್ರೆ ನೀವು ತಿಳ್ಕೊಬಹುದು. ನಾನು ಯೂಸ್ ಮಾಡ್ತಿರೋದು, ಇವಾಗ ಬೈ ಮಾಡ್ತಿರೋದು ಇನ್ಸ್ಟಂಟ್ ಫಂಡ್. 1 ಸ್ಟೆಪ್ 2 ಸ್ಟೆಪ್ ಬೇಕಾದ್ರೂ ಯೂಸ್ ಮಾಡಿ. ಇದಕ್ಕಿಂತ ಮುಂಚೆ ನೀವು ಮೊದಲು ಪೇಪರ್ ಟ್ರೇಡಿಂಗ್ ಮಾಡಿ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಮೊದಲು ಪೇಪರ್ ತೆಗಿತೀನಿ ಇಲ್ವಾ ಅದನ್ನ ನೋಡ್ಕೊಳ್ಳಿ. ಈಗ ಮಂತ್ ಎಂಡ್ ಇರೋದ್ರಿಂದ June 20 ಅಂತ ಒಂದು 20% ಆಫ್ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ನಾನು ಈ ವೆಬ್ಸೈಟ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ. ಮತ್ತೆ ಪಾರ್ಟ್ನರ್ ಕೋಡ್ ಅಂತ ಕೇಳುತ್ತೆ, ಅದಕ್ಕೆ FRI ಫ್ರೆಂಡ್ 10 ಅಂತ ಹಾಕಿ, ಮತ್ತೆ ಈ ಕೋಡ್ ನ June 20 ಅಂತ ಹಾಕಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ನೀವು ಇದನ್ನ ಬೈ ಮಾಡಬಹುದು. ಮೊದಲೇ ಹೇಳ್ತಿದ್ದೀನಿ, ಇದು ಯಾವುದು ಪ್ರಮೋಷನ್ ಅಲ್ಲ. ಇದನ್ನ ಬೇಕಾದ್ರೆ ನೀವು ಇದನ್ನ ಹಾಕಿ ಏನಾದರೂ ಯೂಸ್ ಮಾಡಿದ್ರೆ ಸ್ವಲ್ಪ ಯೂಸ್ ಆಗುತ್ತೆ ಅಷ್ಟೇ. ಸೊ ಇವಾಗ ನಾನು ಇದು ಚಾಲೆಂಜ್ ನ ಬೈ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇದನ್ನ ಯಾವ ರೀತಿ ಬೈ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್, ಆ ವಿಡಿಯೋನ ಸ್ವಲ್ಪ ನೋಡಿ ತಿಳ್ಕೊಳ್ಳಿ. ಮೊದಲು ಬನ್ನಿ ಇದನ್ನ ಬೈ ಮಾಡ್ಕೊಂಡ್ಬಿಡೋಣ. ಬೈ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಪ್ರೋಮೋ ಕೋಡ್ ಅಂತ ಕೇಳ್ತಿದೆ. ಪ್ರೋಮೋ ಕೋಡ್ ಅಲ್ಲಿ JT ಅಂತ ಹಾಕಿ ಅಪ್ಲೈ ಕೊಡಿ. ಅಪ್ಲೈ ಕೊಟ್ಟರೆ ನೋಡಿ ನಿಮಗೆ $127 ಬೀಳುತ್ತೆ. ಮತ್ತೆ ಇದು ಇವತ್ತೇ ಲಾಸ್ಟ್ ಇರೋದು. June 20 ಅನ್ನೋದು ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ ನಿಮಗೆ. June 20 ಅನ್ನೋದು ಇವತ್ತೇ ಲಾಸ್ಟ್ ಇರೋದು ಈ ಪ್ರೋಮೋ ಕೋಡ್. ನೆಕ್ಸ್ಟ್ ನಿಮಗೆ ಬರೀ 10% ಆಫ್ ಸಿಗುತ್ತೆ ಅಷ್ಟೇ. ಸೊ ಯಾರಾದರೂ ಬೈ ಮಾಡೋದಿದ್ರೆ ಇವತ್ತು 11-12 ಗಂಟೆ ಒಳಗಡೆ ಮಾತ್ರ ಇದನ್ನ ಬೈ ಮಾಡ್ಕೊಂಬಿಡಿ.
ನೆಕ್ಸ್ಟ್ ನೀವು ಪ್ರೋಮೋ ಕೋಡ್ ಇಲ್ಲಿ ಕೆಳಗಡೆ ಪಾರ್ಟ್ನರ್ ಕೋಡ್ ಅಂತ ಇರುತ್ತಲ್ಲ, ಆ ಪಾರ್ಟ್ನರ್ ಕೋಡ್ ಕಡೆಗೆ ನೀವು FRIEND ಫ್ರೆಂಡ್ 10 ಅಂತ ಅಪ್ಲೈ ಮಾಡಬೇಕು. ಇದನ್ನ ಬೈ ಮಾಡಿ ಅಕೌಂಟ್ನ ಇದನ್ನ ಕ್ಲಿಕ್ ಫ್ರೆಂಡ್ 10 ಅನ್ನೋ ಪಾರ್ಟ್ನರ್ ಕೋಡ್ನ ಹಾಕಿ ಅಕೌಂಟ್ನ ಬೈ ಮಾಡ್ಕೊಳ್ಳಿ. ಮಾಡೋ ಆಗಿದ್ರೆ ಮಾತ್ರ ಕರೆಕ್ಟಾಗಿ ರೂಲ್ಸ್ನ ಫಾಲೋ ಮಾಡಿ ಪೇಔಟ್ನ ತೆಗೀರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ, ಇಲ್ಲ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಮುಂದಿನ ತಿಂಗಳು ಪೇಔಟ್ ತೆಗಿತೀನೋ ಇಲ್ವಂತ ಕಾದು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.